ಈಗ ಪ್ರದೀಪ್ ಈಶ್ವರ್ಗೆ ಚಪ್ಪಲಿ ಎಸೆತಾಗಿದೆ. ಕೆಂಪೇಗೌಡ ಜಯಂತಿ ಆಚರಣೆ ವೇಳೆ ಭಾರಿ ಹೈ ಡ್ರಾಮಾ ನಡೆದಿದೆ. ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು. ಅತಿ ದೊಡ್ಡ ಭಾರಿ ಹೈ ಡ್ರಾಮಾ ನಡೆದು ಹೋಗಿದೆ. ಕೆಂಪೇಗೌಡ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಆಕ್ರೋಶ. ಪ್ರದೀಪ್ ಈಶ್ವರ್ಗೆ ಚಪ್ಪಲಿ ಎಸೆತಾಗಿದೆ. ಚಪ್ಪಲಿ ಎಸೆದವನನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ನೂರಾರು ಜನ ಸುತ್ತುವರೆದಿದ್ದು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ವಶಕ್ಕೆ ಪಡಿತಾ ಇದ್ದಂಗೆ ಉಳಿದಂತ ಪ್ರತಿಭಟನಾಕಾರರು ಅಡ್ಡಿ ಮಾಡಿದ್ದಾರೆ ಪೊಲೀಸರಿಗೆ. ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ತಳ್ಳಾಟ ನೂಕಾಟ ಆಗಿದೆ. ಎಚ್ಚರಿಕೆ ಬಗ್ಗೆ ವಾಗ್ದಾಳಿಯನ್ನು ನಡೆಸಿದ್ರು ಶಾಸಕ ಪ್ರದೀಪ್ ಈಶ್ವರ್. 80 ಲಕ್ಷದ ವಾಚ್ ಕಟ್ಕೊಂಡಿದ್ದಾರೆ, ಹಾಗೆ ಹೀಗೆ ಅಂತ ಒಂದಿಷ್ಟು ಆರೋಪಗಳನ್ನು ಮಾಡಿದ್ರು. ಹೀಗಾಗಿ ಎಚ್ಚರಿಕೆ ಬಳಿ ಕ್ಷಮೆಯಾಚಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಕಾರ್ಯಕರ್ತರು. ಪ್ರದೀಪ್ ಈಶ್ವರ್ ಕಾರಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವುದು. ಈ ಪ್ರತಿಭಟನೆ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಕೂಡ ತೋಳು ತಟ್ಟಿ ಸವಾಲು ಹಾಕಿದ್ದಾರೆ. ನೋಡಿ, ಪಂಥಾಹ್ವಾನ ಕೊಟ್ಟಿರೋ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಅವರ ಕಾರನ್ನ ಸುತ್ತುವರೆದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಒಂದು ಕಡೆ, ಒಂದು ರೀತಿ ಪ್ರೊವೋಕ್ ಮಾಡುವಂತ ರೀತಿಯಲ್ಲಿ ಇತ್ತಿದ್ದು. ಆ ಪ್ರತಿಭಟನೆಯ ಸಂದರ್ಭದಲ್ಲಿ ನೋಡಿ, ಒಂದೊಂದು ಕೂದಲು ಕೂಡ ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಅವರು ಆಕ್ಷನ್ ಮಾಡ್ತಾ ಇದ್ದಾರೆ, ಕೈ ತೋರಿಸಿ ತಲೆ ಮೇಲೆ. ಮತ್ತೊಂದು ತೋಳು ತಟ್ಟಿ ಸವಾಲು ಹಾಕ್ತಾ ಇರೋದು, ಪಂಥಾಹ್ವಾನ ಕೊಡ್ತಾ ಇರೋದು, ಸವಾಲು ಹಾಕ್ತಾ ಇರುವಂತದ್ದು. ಎಚ್ಚರಿಕೆ ವಿರುದ್ಧವಾಗಿ ವಾಗ್ದಾಳಿಯನ್ನ ನಡೆಸಿದ್ರು ಪ್ರದೀಪ್ ಈಶ್ವರ್. 80 ಲಕ್ಷದ ವಾಚ್ ಕಟ್ಕೊಂಡಿದ್ದಾರೆ, ಮತ್ತೊಂದು ಮಗದೊಂದು ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಸೊ ಇದನ್ನ ವಿರೋಧಿಸಿ ಅವರ ಕಾರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಎಚ್.ಡಿ. ಕುಮಾರಸ್ವಾಮಿಗೆ ಕ್ಷಮೆ ಕೇಳಬೇಕು ನೀವು ಅಂತ. ನೋಡಿ, ಮತ್ತೊಂದು ಭಾಗದಲ್ಲಿ ಅವರ ಕಡೆಗೆ ತೂರಿ ಬಂದಿರುವಂತಹ ಚಪ್ಪಲಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ದೂರದಲ್ಲಿರುವಂತಹ ವ್ಯಕ್ತಿ ಪ್ರದೀಪ್ ಈಶ್ವರ್ ಕಡೆಗೆ ಚಪ್ಪಲಿನ ಎಸೆದಿದ್ದಾರೆ. ಈ ಚಪ್ಪಲಿ ಎಸೆತ ಆಗ್ತಾ ಇದ್ದಂಗೆ ಮತ್ತೊಂದಿಷ್ಟು ಹೈ ಡ್ರಾಮಾ ನಡೀತು. ಕೆಂಪೇಗೌಡ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ನಡೆದಂತಹ ಹೈ ಡ್ರಾಮಾ ಇದು. ಚಪ್ಪಲಿ ಎಸೆದಾಗಿ ಶಾಸಕ ಪ್ರದೀಪ್ ಈಶ್ವರ್ ಕಡೆ ಒಂದ್ ಕಡೆ ತೋಳು ತಟ್ಟಿ ಸವಾಲಿದು ಅಂತ ಪ್ರತಿಭಟನಾಕಾರರಿಗೆ ಆಹ್ವಾನವನ್ನ ಕೊಟ್ಟಂತ ರೀತಿಯಲ್ಲಿ ಪ್ರದೀಪ್ ಈಶ್ವರ್ ಆಕ್ಷನ್ ಮಾಡ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ವಿ. ನಂದೊಂದು ಕೂದಲು ಕೂಡ ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಆ ಪ್ರತಿಭಟನಾಕಾರರ ಕಡೆಗೆ ಕೈ ಮಾಡಿ ತೋರಿಸ್ತಾ ಇದ್ದಾರೆ ಶಾಸಕ ಪ್ರದೀಪ್ ಈಶ್ವರ್. ಹೀಗೆ ಹೈ ಡ್ರಾಮಾ ನಡೆದು ಹೋಯ್ತು. ಈ ಚಪ್ಪಲಿ ಎಸೆದವನನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಪೊಲೀಸರು ಮುಂದಾಗ್ತಾರೆ. ಆಗ ಉಳಿದಂತಹ ಪ್ರತಿಭಟನಾಕಾರರು ಪೊಲೀಸರನ್ನೇ ಅವರ ವಿರುದ್ಧನೂ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ತಳ್ಳಾಟ ನೂಕಾಟ ಹೈ ಡ್ರಾಮಾ ನಡೆದು ಹೋಗಿದೆ ಚಿಕ್ಕಬಳ್ಳಾಪುರದಲ್ಲಿ. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ನೀವು ಕ್ಷಮೆ ಕೇಳಬೇಕು ಅಂತ ಆಗ್ರಹ ವ್ಯಕ್ತವಾಗಿದ್ದು. ಸೊ ಆ ಹಿನ್ನೆಲೆಯಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಪ್ರತಿಭಟನೆ ಉದ್ವಿಗ್ನ ಪರಿಸ್ಥಿತಿಗೆ ಹೋದಂತಹ ದೃಶ್ಯ ಯಾವಾಗಂದ್ರೆ ಪ್ರದೀಪ್ ಈಶ್ವರ್ ಅವರು ತೋಳು ತಟ್ಟಿ ಒಂದು ಕೂದಲು ಕೂಡ ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಆಕ್ಷನ್ ಮಾಡ್ತಾರೆ. ನೋಡಿ, ಈ ದೃಶ್ಯ ಸ್ಕ್ರೀನ್ನ ಬಲಭಾಗದಲ್ಲಿದೆ. ಕಾರ್ ಮೇಲೆ ನಿಂತ್ಕೊಂಡು ಅವ್ರು ಈ ರೀತಿಯಾಗಿ ಆಕ್ಷನ್ ಮಾಡ್ತಾ ಇದ್ದಂಗೆ ಅಲ್ಲಿ ಆಕ್ರೋಶ ಮತ್ತಷ್ಟು ಜಾಸ್ತಿ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಸಂಪರ್ಕದಲ್ಲಿದ್ದಾರೆ. ದತ್ತಾತ್ರೇಯ, ಆಕ್ರೋಶ ಇತ್ತು, ಈ ಬಗ್ಗೆ ಪ್ರತಿಭಟನೆ ವಿಕೋಪಕ್ಕೆ ಹೋಗಿದ್ದು, ಅಂದ್ರೆ ಈ ಚಪ್ಪಲಿ ಎಸೆಯುವಂತ ಮಟ್ಟಿಗೆ ಹೋಗಿದ್ದು ಪ್ರದೀಪ್ ಈಶ್ವರ್ ತೋಳನ್ನ ತಟ್ಟಿದ ನಂತರದಲ್ಲೇನ ನಂದೊಂದು ಕೂದಲು ಕಿತ್ಕೊಳ್ಳೋಕ್ ಆಗಲ್ಲ ಅಂತ ಆಕ್ಷನ್ ಮಾಡ್ತಾರಲ್ಲ, ಅವಾಗ ಹೇಗೆ? ಅರುಣ್, ಖಂಡಿತವಾಗಿಯೂ, ಯಾಕಂದ್ರೆ ಇವತ್ತು ಕೆಂಪೇಗೌಡರ ಜಯಂತಿಯನ್ನ ಅದ್ದೂರಿಯಾಗಿಯೇ ಮಾಡಲಾಗ್ತಾ ಇತ್ತು. ಆದ್ರೆ ಕಳೆದ 2 ದಿನಗಳಿಂದಲೂ ಸಹ ಈಗ ರಾಜ್ಯ ಮಟ್ಟದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇರುವಂತಹ ಬಿಡದಿ ವಿಚಾರಕ್ಕೆ ಸಂಬಂಧಿಸಿದಂತೆ ಚಿಕ್ಕಬಳ್ಳಾಪುರದ ಶಾಸಕ ಏನಿದ್ದಾರೆ ಪ್ರದೀಪ್ ಈಶ್ವರ್ ಅವರು ಕುಮಾರಸ್ವಾಮಿ ಅವರ ವಾಚ್ಗಳ ಬಗ್ಗೆ ಸಾಕಷ್ಟು ರೀತಿಯಾದಂತಹ ಮಾತನಾಡಿದ್ರು. ಈ ವೇಳೆ ಕುಮಾರಸ್ವಾಮಿ ಹಾಗೂ ದೇವೇಗೌಡರ ವಿಚಾರಕ್ಕೆ ಸಂಬಂಧಿಸಿದಂತೆ ಕಳೆದ ದಿನವಷ್ಟೇ ಸ್ಥಳೀಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಮೇಲೂರು ರವಿಕುಮಾರ್ ಅವರು ಸಹ ಒಂದು ಬಹಿರಂಗವಾಗಿ ಗಂಡಸ್ತನಕ್ಕೆ ಶಾಸಕರಿಗೆ ಸವಾಲನ್ನ ಹಾಕಿದ್ರು ಪ್ರದೀಪ್ ಈಶ್ವರ್ ಅವರಿಗೆ. ಸದ್ಯ ಇವತ್ತು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಜನ ಜೆಡಿಎಸ್ ಮುಖಂಡರು ಹಾಗೂ ಕುಮಾರಸ್ವಾಮಿ ಅವರ ಬೆಂಬಲಿಗರು ಇವತ್ತು ಕನ್ನಡ ಭವನದಲ್ಲಿ ಏನೋ ಒಂದು ಕೆಂಪೇಗೌಡರ ಜಯಂತಿಯನ್ನ ಆಚರಣೆ ಮಾಡಲು ಬಹಳಷ್ಟು ಸಿದ್ಧತೆಯನ್ನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸೊ ಈ ವೇಳೆ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರು ಕನ್ನಡ ಭವನದ ಒಂದು ಕಾರ್ಯಕ್ರಮದ ಒಂದು ಸಭೆಗೆ ಭೇಟಿ ಆಗ್ತಾ ಇದ್ದಂತೆ ಅಲ್ಲಿದ್ದಂತಹ ಪ್ರತಿಯೊಬ್ಬರು ಸಹ ಒಂದು ರೀತಿಯಾದಂತಹ ಉಚ್ಚ ಅಂತ ಕೂಗಿ ಬಹಳಷ್ಟು ರೀತಿಯಾದಂತಹ ಧಿಕ್ಕಾರಗಳನ್ನ ಕೂಗಿ ಅವಾಚ್ಯ ಪದಗಳಿಂದ ಶಾಸಕರನ್ನ ನಿಲ್ಲಿಸಿ ಯಾವುದೇ ಕಾರಣಕ್ಕೂ ನೀವು ವೇದಿಕೆ ಕಾರ್ಯಕ್ರಮದಲ್ಲಿ ಇರಬಾರ್ದು ಅಂತ ಬಹಳಷ್ಟು ರೀತಿಯಾದಂತಹ ಅಡ್ಡಿಪಡಿಸ್ತಾರೆ. ಈ ವೇಳೆ ಅಡ್ಡಿಪಡಿಸಿದಂತಹ ಸಂದರ್ಭದಲ್ಲಿ ಸ್ಥಳೀಯವಾಗಿ ಏನ್ ಹೇಳ್ತಾರೆ, ಅಲ್ಲಿನ ಮುಖಂಡರನ್ನ ನಿಯಂತ್ರಿಸಲು ಪೊಲೀಸರು ಒಂದು ರೀತಿಯಾದಂತಹ
ಅರಸಾಹಸವನ್ನ ಪಡುವಂತಹ ದೃಶ್ಯಗಳನ್ನು ಕಾಣ್ತಾ ಇದ್ವು. ಇನ್ನು ಸಭೆಯ ಬಳಿಕ ಬಹಳಷ್ಟು ರೀತಿಯಾದಂತಹ ಉದ್ರಿಕ್ತ ವಾತಾವರಣ ನಿರ್ಮಾಣವಾಗಿತ್ತು ಎಂದಿರ್ಬೋದು. ಇನ್ನು ಕಾರ್ಯಕ್ರಮ ಮುಗಿಸಿಕೊಂಡು ಶಾಸಕ ಪ್ರದೀಪ್ ಈಶ್ವರ್ ವಾಪಸ್ ತೆರಳುವ ವೇಳೆ ಕಾರಿನ ರೂಫ್ ಟಾಪ್ಗೆ ಹತ್ತಿ ಅಲ್ಲಿನ ಒಂದು ತೊಡೆ ತಟ್ಟಿ ಯಾರು ಸಹ ಏನೂ ಮಾಡಕ್ಕೆ ಆಗುವುದಿಲ್ಲ ಅಂತ ತನ್ನ ತಲೆಯಲ್ಲಿರುವಂತಹ ಕೂದಲನ್ನ ತೋರಿಸಿ ಒಂದು ರೀತಿಯಂತಹ ಅಲ್ಲಿದ್ದಂತ ನೆರೆದೇರಿದಂತಹ ಈ ಜೆಡಿಎಸ್ ಕಾರ್ಯಕರ್ತರು, ಕುಮಾರಸ್ವಾಮಿ ಬೆಂಬಲಿಗರು ಹಾಗೂ ಒಕ್ಕಲಿಗರ ಮುಖಂಡರನ್ನ ಒಂದು ರೀತಿಯಾದಂತಹ ಒಕ್ಕಲಿಬೇಸುವ ಉದ್ದೇಶದಿಂದ ಈ ಒಂದು ರೀತಿಯಾದಂತಹ ಒಂದು ಆಕ್ಷನ್ ಏನ್ ತೋರಿಸ್ತಾರೋ ಇದರಿಂದ ಬಹಳಷ್ಟು ರೀತಿಯಾದಂತಹ ಕೆರಳುತ್ತಾರೆ. ಈ ಕೆರಳಿದ ನಂತರ ಅಲ್ಲಿದ್ದಂತಹ ಸ್ಥಳೀಯರು ಸಹ ಒಂದು ಚಪ್ಪಲಿ ಹಾಗೂ ಶೂಗಳನ್ನ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಎಸೆಯುವಂತಹ ದೃಶ್ಯಗಳು ಸಹ ಈಗ ನ್ಯೂಸ್ 18ಗೆ ಲಭ್ಯವಾಗಿರುವಂತದ್ದು. ಜೊತೆಗೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕುಮಾರಸ್ವಾಮಿ ಅವ್ರಿಗೂ ಸಹ ನೇರವಾಗಿ ಸವಾಲು ಹಾಕಿದ್ದಾರೆ. ತಾಕತ್ತಿದ್ರೆ ನಿಮ್ಗೆ ಚಿಕ್ಕಬಳ್ಳಾಪುರಕ್ಕೆ ಬನ್ನಿ ಅಂತ ಸವಾಲು ಹಾಕಿರುವಂತದ್ದು. ಅರುಣ್, ಓಕೆ ದತ್ತಾತ್ರೇಯ, ಏನೇ ಇದ್ರೂ ಕೂಡ ಸಂವಿಧಾನಬದ್ಧವಾಗಿ ಕಾನೂನು ಕಟ್ಟಳೆ ಎಲ್ಲ ರೀತಿ ನಡ್ಕೋಬೇಕಾಗತ್ತೆ. JDS ಮುಖಂಡರಿಗೂ ಕೂಡ ಇದು ಶೋಭೆ ತರುವಂತ ವಿಚಾರ ಅಲ್ಲ. ಕಪ್ಪು ಬಾವುಟ ತೋರಿಸುವಂಥದ್ದು, ಆಗ್ರಹಿಸೋದು ಇದೆಲ್ಲ ಸಹಜವಾಗಿರುತ್ತೆ ರಾಜಕಾರಣದಲ್ಲಿ. ಬಟ್ ಚಪ್ಪಲಿ ಎಸೆಯುವಂತ ಮಟ್ಟಕ್ಕೆ ಹೋಗಬಾರ್ದಾಗಿತ್ತು ಅಂತ. ಖಂಡಿತವಾಗಿಯೂ ಅರುಣ್, ಯಾಕಂದ್ರೆ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲೇ ಬಹಳಷ್ಟು ರೀತಿಯಾದಂತಹ ಒಂದು ಒಕ್ಕಲಿಗ ಸಮುದಾಯದ ಮುಖಂಡರೇ ಒಂದು JDS ಕಾರ್ಯಕರ್ತರು ಹಾಗೂ ಒಕ್ಕಲಿಗ ಸಮುದಾಯದ ಮುಖಂಡರನ್ನ ನಿಯಂತ್ರಿಸುವಲ್ಲಿ ಬಹಳಷ್ಟು ರೀತಿಯಾದಂತಹ ಶ್ರಮ ವಹಿಸುತ್ತಾರೆ. ಇನ್ನು ಸಮುದಾಯದ ಸ್ವಾಮೀಜಿಗಳಾದಂತಹ ಮಂಗಳನಾಥ ಸ್ವಾಮೀಜಿಗಳು ಸಹ ಇಲ್ಲಿ ಒಂದು ಸಮಾಧಾನ ಮಾಡಲು ಮುಂದಾಗ್ತಾರೆ. ಆದ್ರೆ ಯಾವುದಕ್ಕೂ ತಲೆಬಗ್ಗದಂತಹ ಮುಖಂಡರು ಯಾವುದೇ ಕಾರಣಕ್ಕೂ ಶಾಸಕ ಪ್ರದೀಪ್ ಈಶ್ವರ್ ಅವರು ವೇದಿಕೆ ಮೇಲೆ ಇರಬಾರ್ದು ಅಂತ ಒಂದು ಪಟ್ಟನ್ನ ಹಿಡಿದಿರ್ತಾರೆ. ಇದಾದ ನಂತರ ಪೊಲೀಸರು ಮಧ್ಯಪ್ರವೇಶಿಸಿ ಶಾಂತಗೊಳಿಸಲು ಎಷ್ಟೇ ಪ್ರಯತ್ನ ಮಾಡಿದ್ರು, ಜೊತೆಗೆ ಜಿಲ್ಲಾಧಿಕಾರಿಗಳು ಸಹ ಬಹಳಷ್ಟು ಕಟ್ಟುನಿಟ್ಟಾಗಿ ಒಂದು ಈ ಕಾರ್ಯಕ್ರಮವನ್ನ ವೇದಿಕೆ ಮುಖಾಂತರ ನಡೆಸ್ಕೊಡ್ಬೇಕು ಅಂತ ಅವರು ಸಹ ಒಂದು ಕೋರ್ಕೊಳ್ತಾರೆ. ಆದ್ರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದಂತಹ ಕುಮಾರಸ್ವಾಮಿ ಅಭಿಮಾನಿಗಳು ನಂತರ ಒಂದು ರೀತಿಯಾದಂತಹ ಶಾಂತ ವಾತಾವರಣಕ್ಕೆ ಬಂದಿರ್ತಾರೆ. ಸೊ ಈ ಕಾರ್ಯಕ್ರಮ ಮುಗಿದ ನಂತರ ಈ ರೀತಿಯಾದಂತಹ ವಾತಾವರಣ ತರ್ತಾ ಇರುವಂತಹದ್ದು ಒಂದು ರೀತಿ ಎಲ್ಲೋ ಒಂದು ನಿಟ್ಟಿನಲ್ಲಿ ಒಂದು ಸಮಾಜದ ಮುಖಂಡರಿಗೂ ಸಹ ಇಲ್ಲಿ ಒಂದು ಕೆಟ್ಟ ಹೆಸರು ಬಂದಿರುವಂತಹದ್ದು. ಆದ್ರೆ ಈ ಶಾಸಕ ಪ್ರದೀಪ್ ಈಶ್ವರ್ ಅವರು ಸಮಾಧಾನವಾಗಿ ಇಲ್ಲಿಂದ ಹೋಗಿದ್ರೆ ಇದೇ ಯಾವುದೇ ರೀತಿಯಾದಂತಹ ಇಂತಹ ಒಂದು ವಾತಾವರಣ ಕಂಡು ಬರ್ತಾ ಇಲ್ಲ. ಅವರು ಯಾವತ್ತು ಈ ಒಂದು ರೂಫ್ ಟಾಪ್ ಮೇಲೆ ಹತ್ತು ಅವರಿಗೆ ಸವಾಲನ್ನ ಹಾಕಿ ಅಲ್ಲಿರುವಂತಹ ನೆರೆದೇರಿದ್ದಂತಹ JDS ಕಾರ್ಯಕರ್ತರು ಹಾಗೂ ಕುಮಾರಸ್ವಾಮಿ ಬೆಂಬಲಿಗರನ್ನ ಒಂದು ರೀತಿ ಒಕ್ಕಲೆಬ್ಬಿಸುವಂತ ಪ್ರಯತ್ನವನ್ನ ಏನ್ ಮಾಡ್ತಾರೋ ಈ ದೃಶ್ಯಗಳಿಂದ ಬಹಳಷ್ಟು ರೀತಿಯಾದಂತಹ ಕೆರಳಿ ಅಲ್ಲಿ ಸ್ಥಳೀಯವಾಗಿ ಮತ್ತೆ ಮೆರವಣಿಗೆ ಹೋಗುವಂತಹ ಸಂದರ್ಭದಲ್ಲಿ ಸ್ಥಳೀಯವಾಗಿ ಸಾಕಷ್ಟು ಜನ ಮುಖಂಡರು ತನ್ನ ಕಾಲಿನಲ್ಲಿದ್ದಂತಹ ಚಪ್ಪಲಿಗಳನ್ನ ಕೈಗೆ ತೆಗೆದುಕೊಂಡು ಆ ಕಾರಿನ ಮೇಲೆ ಇದ್ದಂತಹ ಶಾಸಕರ ಮೇಲೆ ಎಸೆಯುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಸೊ ಈ ವೇಳೆ ಅಲ್ಲಿದ್ದಂತಹ ಪೊಲೀಸರು ಅದನ್ನ ತಡೆದು ಯಾರು ಆ ಚಪ್ಪಲಿ ಎಸೆಯುತ್ತಾರೋ ಅವರನ್ನ ವಶಪಡಿಸಿಕೊಳ್ಳಕ್ಕೆ ಹೋದಾಗ ಅಲ್ಲಿಯೂ ಸಹ ಒಂದು ಮುಖಂಡರು ಪೊಲೀಸರಿಗೂ ಸಹ ಅಡ್ಡಿಪಡಿಸಿರುವಂತಹ ದೃಶ್ಯಗಳು ಸಹ ಇಲ್ಲಿ ಕಂಡಿರುವಂತಹದ್ದು. ಅರುಣ್, ದತ್ತಾತ್ರೇಯ, ನಡೀತಾ ಇರುವಂತದ್ದು ಹೋಲ್ಡ್ ಆನ್ ದತ್ತಾತ್ರೇಯ, ಮಾತನಾಡಿಸ್ತೀನಿ, ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ. HDKಗೆ ಶಾಸಕ ಪ್ರದೀಪ್ ಈಶ್ವರ್ ಚಾಲೆಂಜ್ ಹಾಕಿದ್ದಾರೆ. ತಾಕತ್ತಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಎಲೆಕ್ಷನ್ಗೆ ನಿಲ್ಲಲಿ ಅಂತ ಸವಾಲ್ ಹಾಕಿದ್ದ. ಚೇಲಾಗಳಿಗೆ ಹೆದರಲ್ಲ ಅಂತ ಪ್ರದೀಪ್ ಈಶ್ವರ್ ಸವಾಲ್ ಹಾಕಿದ್ದಾರೆ. ಮತ್ತೆ ಎಲ್ಲ ಹೈಡ್ರಾಮಾ ನಂತರದಲ್ಲಿ ನಿಮ್ಮ ಚೇಲಾಗಳಿಗೆ ಹೆದರುವ ಮಗ ನಾನಲ್ಲ ಅಂತ ಹೇಳಿದ. ರವಿಕುಮಾರ್ ಬಳಿ ಚಾಲೆಂಜ್ ಮಾಡಿಸೋದಲ್ಲ, ತಾಕತ್ತಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಎಲೆಕ್ಷನ್ ನಿಲ್ಲಿ ಅಂತ ಚಾಲೆಂಜ್ ಹಾಕಿದ್ದ. HDK ತಾಕತ್ತಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಎಲೆಕ್ಷನ್ ನಿಂತು ಗೆದ್ದುಕೊಳ್ಳಿ ಅಂತ ಚಾಲೆಂಜ್ ಹಾಕಿರೋದು. ಚುನಾವಣಾ ಸವಾಲ್ ಹಾಕಿದ್ದಾರೆ. ನಿಮ್ಮ ಚೇಲಾಗಳಿಗೆ ಹೆದರೋ ಮಗ ನಾನಲ್ಲ ಅಂತ ಹೇಳಿದ. ಕುಮಾರಣ್ಣ, ಖಬರ್ದಾರ್, ನಿನ್ ಚೇಲಾಗಳಿಗೆಲ್ಲ ಎದುರೋನಲ್ಲ ನಾನು. ತಾಕತ್ತಿದ್ರೆ ಬಾ. ರವಿಕುಮಾರ್ ಕೈಯಲ್ಲಿ ಚಾಲೆಂಜ್ ಮಾಡಿಸೋದಲ್ಲ. ನಿನಗೆ ತಾಕತ್ತಿದ್ರೆ ನೀನ್ ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ, ನೋಡೇ ಬಿಡೋಣ ನೀನನ್ನ. ಕುಮಾರಣ್ಣ, ಖಬರ್ದಾರ್, ನಿನ್ ಚೇಲಾಗಳಿಗೆಲ್ಲ ಎದುರೋನಲ್ಲ ನಾನು. ತಾಕತ್ತಿದ್ರೆ ಬಾ. ರವಿಕುಮಾರ್ ಕೈಯಲ್ಲಿ ಚಾಲೆಂಜ್ ಮಾಡಿಸೋದಲ್ಲ. ನಿನಗೆ ತಾಕತ್ತಿದ್ರೆ ನೀನ್ ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ, ನೋಡೇ ಬಿಡೋಣ ನೀನನ್ನ. ಇದು ಶಾಸಕ ಪ್ರದೀಪ್ ಈಶ್ವರ್ ಅವರು ಆಮೇಲೆ ಮಾತಾಡಿರುವಂತದ್ದು. ಎಲ್ಲ ಹೈಡ್ರಾಮಾದ ನಂತರದಲ್ಲಿ ರವಿಕುಮಾರ್ ಜೊತೆಗೆ ಚಾಲೆಂಜ್ ಹಾಕ್ಸೋದಲ್ಲ, ತಾಕತ್ತಿದ್ರೆ ಎಲೆಕ್ಷನ್ ನಿಂತು ಗೆದ್ದುಕೊಳ್ಳಿ ಅಂತ ಸವಾಲು ಹಾಕಿದ್ದ. ಖಬರ್ದಾರ್ ಅಂತ ಹೇಳಿದ್ದ, ಎಚ್ಚರಿಸಿದ್ದ, ಹುಷಾರಾಗಿರಿ ಅಂತ. ಒಂದು ಕಡೆ ಅತಿ ದೊಡ್ಡ ಹೈಡ್ರಾಮಾ ನೋಡ್ತಾ ಇದ್ದೀವಿ, ಮತ್ತೊಂದು ಕಡೆ ಇದಾದ ನಂತರದಲ್ಲೂ ಕೂಡ ಶಾಸಕ ಪ್ರದೀಪ್ ಈಶ್ವರ್ ಕಡೆಯಿಂದ ಮತ್ತೆ ಸವಾಲ್. ಕಾರ್ನ ರೂಫ್ ಟಾಪ್ ಮೇಲೆ ನಿಂತ್ಕೊಂಡವರು ತೋಳು ತಟ್ಟಿ ಸವಾಲ್ ಹಾಕಿದ್ದು. ನಂದೇನು ಕಿತ್ಕೊಳ್ಳೋಕ್ಕಾಗಲ್ಲ, ಒಂದು ಕೂದಲು ಕೂಡ ಅಲ್ಲಾಡ್ಸೋಕ್ಕಾಗಲ್ಲ ಅಂತ ಆಕ್ಷನ್ ಮಾಡಿದ್ದು. ಅದಾದ್ಮೇಲೆ ಅಲ್ಲಿ ಇದ್ದಂತಹ ಪ್ರತಿಭಟನಾಕಾರರನ್ನ ಪ್ರವೋಕ್ ಮಾಡಿದಂತಹ ರೀತಿ. ಏನೇ ಇದ್ರೂ ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿರುವಂತವರು ಈ ಮಟ್ಟಕ್ಕೆ ಚಪ್ಪಲಿ ಎಸೆಯುವಂತ ಮಟ್ಟಕ್ಕೆ ಹೋಗಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ JDS ಮುಖಂಡರಿಗೂ ಕೂಡ ಒಂದು ಪ್ರಶ್ನೆ ಕೇಳಿ ಬರ್ತಾ ಇದೆ.
ಹೋಲ್ಡ್ ಆನ್ ದತ್ತಾತ್ರೇಯ, ಮಾತನಾಡಿಸ್ತೀನಿ, ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ. ಎಚ್ಡಿಕೆಗೆ ಶಾಸಕ ಪ್ರದೀಪ್ ಈಶ್ವರ್ ಚಾಲೆಂಜ್ ಹಾಕಿದ್ದಾರೆ. ತಾಕತ್ತಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಎಲೆಕ್ಷನ್ಗೆ ನಿಲ್ಲಲಿ ಅಂತ ಸವಾಲ್ ಹಾಕಿದ್ದ. ಚೇಲಾಗಳಿಗೆ ಹೆದರಲ್ಲ ಅಂತ ಪ್ರದೀಪ್ ಈಶ್ವರ್ ಸವಾಲ್ ಹಾಕಿದ್ದಾರೆ. ಮತ್ತೆ ಎಲ್ಲ ಹೈಡ್ರಾಮಾ ನಂತರದಲ್ಲಿ ನಿಮ್ಮ ಚೇಲಾಗಳಿಗೆ ಹೆದರುವ ಮಗ ನಾನಲ್ಲ ಅಂತ ಹೇಳಿದ. ರವಿಕುಮಾರ್ ಬಳಿ ಚಾಲೆಂಜ್ ಮಾಡಿಸೋದಲ್ಲ, ತಾಕತ್ತಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಎಲೆಕ್ಷನ್ ನಿಲ್ಲಿ ಅಂತ ಚಾಲೆಂಜ್ ಹಾಕಿದ. ಎಚ್ಡಿಕೆ ತಾಕತ್ತಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಎಲೆಕ್ಷನ್ ನಿಂತು ಗೆದ್ದುಕೊಳ್ಳಿ ಅಂತ ಚಾಲೆಂಜ್ ಹಾಕಿರೋದು. ಚುನಾವಣಾ ಸವಾಲ್ ಹಾಕಿದ್ದಾರೆ. ನಿಮ್ಮ ಚೇಲಾಗಳಿಗೆ ಹೆದರೋ ಮಗ ನಾನಲ್ಲ ಅಂತ ಹೇಳಿದ. ಕುಮಾರಣ್ಣ ಖಬರ್ದಾರ್, ನಿನ್ ಚೇಲಾಗಳಿಗೆಲ್ಲ ಎದುರೋನಲ್ಲ ನಾನು. ತಾಕತ್ತಿದ್ರೆ ಬಾ, ರವಿಕುಮಾರ್ ಕೈಯಲ್ಲಿ ಚಾಲೆಂಜ್ ಮಾಡಿಸೋದಲ್ಲ. ನಿನಗೆ ತಾಕತ್ತಿದ್ರೆ ನೀನ್ ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ, ನೋಡೇ ಬಿಡೋಣ ನೀನ. ಕುಮಾರಣ್ಣ ಖಬರ್ದಾರ್, ನಿನ್ ಚೇಲಾಗಳಿಗೆಲ್ಲ ಎದುರೋನಲ್ಲ ನಾನು. ತಾಕತ್ತಿದ್ರೆ ಬಾ, ರವಿಕುಮಾರ್ ಕೈಯಲ್ಲಿ ಚಾಲೆಂಜ್ ಮಾಡಿಸೋದಲ್ಲ. ನಿನಗೆ ತಾಕತ್ತಿದ್ರೆ ನೀನ್ ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ, ನೋಡೇ ಬಿಡೋಣ ನೀನ. ಇದು ಶಾಸಕ ಪ್ರದೀಪ್ ಈಶ್ವರ್ ಅವರು ಆಮೇಲೆ ಮಾತಾಡಿರುವಂತದ್ದು. ಎಲ್ಲ ಹೈಡ್ರಾಮಾದ ನಂತರದಲ್ಲಿ ರವಿಕುಮಾರ್ ಜೊತೆಗೆ ಚಾಲೆಂಜ್ ಹಾಕ್ಸೋದಲ್ಲ, ತಾಕತ್ತಿದ್ರೆ ಎಲೆಕ್ಷನ್ ನಿಂತು ಗೆದ್ದುಕೊಳ್ಳಿ ಅಂತ ಸವಾಲ್ ಹಾಕಿದ್ದ. ಖಬರ್ದಾರ್ ಅಂತ ಹೇಳಿದ್ದ, ಎಚ್ಚರಿಸಿದ್ದ, ಹುಷಾರಾಗಿರಿ ಅಂತ. ಒಂದು ಕಡೆ ಅತಿ ದೊಡ್ಡ ಹೈಡ್ರಾಮಾ ನೋಡ್ತಾ ಇದ್ದೀವಿ, ಮತ್ತೊಂದು ಕಡೆ ಇದಾದ ನಂತರದಲ್ಲೂ ಕೂಡ ಶಾಸಕ ಪ್ರದೀಪ್ ಈಶ್ವರ್ ಕಡೆಯಿಂದ ಮತ್ತೆ ಸವಾಲ್. ಕಾರ್ನ ರೂಫ್ ಟಾಪ್ ಮೇಲೆ ನಿಂತ್ಕೊಂಡವರು ತೋಳು ತಟ್ಟಿ ಸವಾಲ್ ಹಾಕಿದ್ದು. ಒಂದೇನು ಕಿತ್ಕೊಳ್ಳೋಕ್ಕಾಗಲ್ಲ, ಒಂದು ಕೂದಲು ಕೂಡ ಅಲ್ಲಾಡ್ಸಕ್ಕಾಗಲ್ಲ ಅಂತ ಆಕ್ಷನ್ ಮಾಡಿದ್ದು. ಅದಾದ್ಮೇಲೆ ಅಲ್ಲಿ ಇದ್ದಂತಹ ಪ್ರತಿಭಟನಾಕಾರರನ್ನ ಪ್ರವೋಕ್ ಮಾಡಿದಂತಹ ರೀತಿ. ಏನೇ ಇದ್ರೂ ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿರುವಂತವರು ಈ ಮಟ್ಟಕ್ಕೆ ಚಪ್ಪಲಿ ಎಸೆಯುವಂತ ಮಟ್ಟಕ್ಕೆ ಹೋಗಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಜೆಡಿಎಸ್ ಮುಖಂಡರಿಗೂ ಕೂಡ ಒಂದು ಪ್ರಶ್ನೆ ಕೇಳಿ ಬರ್ತಾ ಇದೆ. ಬೆಂಗಳೂರಿಂದ ಕಿಡ್ನಾಪ್, ತುಮಕೂರು ಬಳಿ ಕಿರೆಕ್, ಕಾರ್ನಲ್ಲೇ ಸ್ಫೋಟಿಸಿಕೊಂಡು ಪಾಗಲ್ ಪ್ರೇಮಿ ಸಾವು. ತುಮಕೂರಿನ ಜೋಗಿಹಳ್ಳಿ ಬಳಿ ಈ ಒಂದು ದುರ್ಘಟನೆ ನಡೆದು ಹೋಗಿದೆ. ಬೆಂಗಳೂರಿಂದ ಯುವತಿಯನ್ನ ಕಿಡ್ನಾಪ್ ಮಾಡಿರುವಂತದ್ದು. ತುಮಕೂರು ಬಳಿ ಹೋಗ್ತಾ ಇದ್ದಂಗೆ ಕಾರ್ನಲ್ಲಿ ಕಿರಿಕ್ ಶುರುವಾಗಿದೆ ಇಬ್ಬರ ಮಧ್ಯದಲ್ಲಿ. ಅದಾದ ನಂತರದಲ್ಲಿ ಕಾರ್ನಲ್ಲಿನೇ ಆತ ಸ್ಫೋಟಿಸಿಕೊಂಡು ಸಾವನ್ನಪ್ಪಿದ. ಸಜೀವ ದಹನ ಆಗಿದ್ದಾನೆ ಕಾರ್ನಲ್ಲಿ. ತುಮಕೂರಿನ ಜೋಗಿಹಳ್ಳಿ ಬಳಿ ನಡೆದಂತಹ ದುರ್ಘಟನೆ ಇದು. ಅಂಕೋಲಾ ಮೂಲದ ವ್ಯಕ್ತಿ ನಾಗೇಂದ್ರ ಮೃತಪಟ್ಟಂತಹ ವ್ಯಕ್ತಿ. ಅಂಕೋಲಾ ಮೂಲದಾತೀತ. ರಮ್ಯಾ ಎಂಬಾಕೆಯನ್ನ ಪ್ರೀತಿ ಮಾಡ್ತಾ ಇದ್ದ ಈ ನಾಗೇಂದ್ರ ಮದುವೆ ವಿಚಾರಕ್ಕೀಗ ಇಬ್ಬರ ನಡುವೆ ಗಲಾಟೆ ಆಗಿದೆ. ಇಂದು ರಮ್ಯಾಳನ್ನ ಬಲವಂತವಾಗಿ ಈತ ಕರೆದುಕೊಂಡು ಹೋಗ್ತಾ ಇದ್ದ ಕಾರ್ನಲ್ಲಿ. ಈಕೆ ಕೆಲಸ ಮಾಡ್ತಾ ಇದ್ದಂತಹ ಆಸ್ಪತ್ರೆ ಬಳಿಯಿಂದ ರಮ್ಯಾಳನ್ನ ಕರ್ಕೊಂಡು ಹೋಗಿದ್ದಲ್ಲ, ಕಿಡ್ನಾಪ್ ಮಾಡಿದ್ದು ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ಆಕೆ ಕೆಲಸ ಮಾಡ್ತಾ ಇದ್ದು, ಆಗ ಕಿಡ್ನಾಪ್ ಮಾಡಿದ್ದಾನೆ. ಕಾರ್ನಲ್ಲಿ ಇಬ್ಬರ ಮಧ್ಯೆ ಪ್ರೀತಿ ವಿಚಾರಕ್ಕೆ ಗಲಾಟೆ ಆಗಿದೆ, ಮದುವೆ ವಿಚಾರಕ್ಕೆ ಗಲಾಟೆ ಆಗಿದೆ. ಕಾರ್ನಲ್ಲೇ ರಮ್ಯಾಗೆ ಚಾಕುವಿನಿಂದ ಎರಿದಿದ್ದಾನೆ ನಾಗೇಂದ್ರ. ಈ ವೇಳೆ ಯುವತಿಯನ್ನ ಬಚಾವ್ ಮಾಡಿದ್ದಾನೆ ಕಾರ್ನ ಡ್ರೈವರ್. ಅದಾದ ನಂತರದಲ್ಲಿ ನಾಡ ಬಾಂಬ್ ಸ್ಫೋಟಿಸಿಕೊಂಡು ನಾಗೇಂದ್ರ ಸಾವನ್ನಪ್ಪಿದ್ದಾನೆ. ಕಾರ್ನ ಡೋರ್ ಹಾಕೊಂಡು ಈತ ಸ್ಫೋಟಿಸಿಕೊಂಡಿದ್ದಾನೆ ಎನ್ನುವಂತ ಮಾಹಿತಿ ಸಿಕ್ಕಿದೆ. ನೋಡಿ, ರಸ್ತೆಯಲ್ಲೇ ಕಾರು ಹೊತ್ತಿ ಉರಿದಿರುವಂತಹ ದೃಶ್ಯ ಇದು. ಕಾರ್ನಲ್ಲಿ ಸಜೀವ ದಹನ ಆಗಿದ್ದ ವ್ಯಕ್ತಿ ಆತನೇ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಆರಂಭದಲ್ಲಿ ಜಗಳ ಆಗುತ್ತೆ. ತುಮಕೂರು ದಾಟ್ತಾ ಇದ್ದಂಗೆ ಶಿರಾದ ಆಸುಪಾಸಲ್ಲಿ ನಡೆದಂತಹ ಘಟನೆ ಇದು. ಮದುವೆ ವಿಚಾರಕ್ಕೆ ಕಾರ್ನಲ್ಲಿ ಹೋಗ್ತಾ ಇದ್ದಂತೆಯೇ ಇಬ್ಬರ ಮಧ್ಯದಲ್ಲಿ ಕಿರಿಕ್ ಶುರುವಾಗುತ್ತೆ. ಈತ ಚಾಕು ಕೂಡ ಮೊದಲೇ ತೆಗೆದುಕೊಂಡು ಬಂದಿದ್ದ, ಆಕೆಗೆ ಚುಚ್ಚಿದ್ದಾನೆ. ಸೊ ಆಗ ಕಾರ್ ಡ್ರೈವರ್ ಆಕೆಯನ್ನ ಪಾರ್ ಮಾಡಿದ್ದಾನೆ. ಈತ ಕಾರ್ ಡೋರ್ ಹಾಕೊಂಡು ನಾಡ ಬಾಂಬ್ ಅನ್ನ ಸ್ಫೋಟಿಸಿಕೊಂಡು ಈಗ ಸಜೀವ ದಹನ ಆಗಿ ಸೂಸೈಡ್ ಮಾಡಿಕೊಂಡಿರುವಂಥದ್ದು. ಮೃತಪಟ್ಟಿರುವಂತಹ ವ್ಯಕ್ತಿ ಅಂಕೋಲಾ ಮೂಲದವನು ನಾಗೇಂದ್ರ, ಆತನ ಹೆಸರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಈ ಕಾರ್ ಸ್ಫೋಟಿಸಿಕೊಂಡಂತ ವಿಚಾರವನ್ನ ನೋಡ್ತಾ ಇದ್ದೀವಿ. ಆ ಯುವತಿ ಮತ್ತು ಆ ಕಾರ್ ಡ್ರೈವರ್ ಮತ್ತೇನು ಮಾಹಿತಿಯನ್ನು ಕೊಟ್ಟಿದ್ದಾರೆ? ಮತ್ತೆ ಚಾಕು ಇರಿತಕ್ಕೆ ಒಳಗಾಗಿದ್ದಾಳೆ ಯುವತಿ, ಆಕೆ ಪರಿಸ್ಥಿತಿ ಹೇಗಿದೆ ಸದ್ಯಕ್ಕೆ? ಅರುಣ್, ಈಗ ಆಕೆ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ ಅಂತ ಹೇಳಿ ವೈದ್ಯರು ಹೇಳ್ತಾ ಇರ್ತಕ್ಕಂಥದ್ದು. ಆಕೆ ಕುತ್ತಿಗೆ ಭಾಗಕ್ಕೆ ಚಾಕು ಇರಿದಿದ್ದಾನೆ ಅಂತ ಹೇಳಿ ಪ್ರಥಮ ವರ್ತಮಾನ ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಹುಡುಗಿ ಇನ್ನ ಒಂದು ಐಸಿನಲ್ಲಿ ಚಿಕಿತ್ಸೆ ಪಡ್ತಿದ್ದಾಳೆ. ಜೊತೆಗೆ ಯಾರು ಸಂಪರ್ಕ ಅಂದ್ರೆ ಯಾರೇ ಭೇಟಿ ಮಾಡೋದಕ್ಕೂ ಕೂಡ ಪೊಲೀಸ್ ಜೊತೆಗೆ ವೈದ್ಯರು ಅಲ್ಲಿ ಮುಖ ಮಾಡಿರ್ತಕ್ಕಂಥದ್ದು. ಹುಡುಗಿಗೆ ಸದ್ಯಕ್ಕೆ ರೆಸ್ಟ್ ಬೇಕಾಗಿದೆ. ಜೊತೆಗೆ ಆ ಚಿಕಿತ್ಸೆಗೆ ಒಳಗಾಗಿರೋದ್ರಿಂದ ಯಾರನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ ಅಲ್ಲಿ ಆಸ್ಪತ್ರೆ ಸುತ್ತಮುತ್ತ ಅಂತ ಇಲ್ಲಿ ವಿಚಾರ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಈಗ ಏನು ಆತನಿಗೆ ಬಾಂಬ್ ಇಳಿಸಿತ್ತು,
ನಾಡು ಬಾಂಬ್ ಹೆಂಗಿತ್ತು ಮತ್ತೆ ಎಲ್ಲಾ ರೀತಿಯಲ್ಲೂ ಕೂಡ ಶಂಕಿಸಲಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಕೂಡ ಅಳಿದ ಅಲ್ಲಿ ವಸ್ತುಗಳು ಏನಿದೆ ಅಲ್ಲಿ ಕಾರ್ ಬ್ಲಾಸ್ಟ್ ಆಗಿದ್ದಂತ ಸ್ಥಳದಲ್ಲಿ ಅಳಿದುಳಿದ ವಸ್ತುಗಳು ಏನಿದ್ದಾವೆ ಈಗ ಅವನ್ನೆಲ್ಲ ಕೂಡ ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಜಿಲ್ಲಾ ಬಾಂಬ್ ನಿಷ್ಕ್ರಿಯ ದಳ ಕೂಡ ಅಲ್ಲಿ ಹೋಗಿರ್ತಕ್ಕಂಥದ್ದು, ಜೊತೆಗೆ ಬಾಂಬ್ ಸ್ಕ್ವಾಡ್ ಕೂಡ ಅಲ್ಲಿ ಹೋಗಿರ್ತಕ್ಕಂಥದ್ದು. ಅಲ್ಲಿ ಏನಾದ್ರೂ ಬೇರೆ ತರದ ಅಂಶಗಳು ಸಿಗುತ್ತಾವ ಅಥವಾ ಬಾಂಬ್ಗೆ ಬಳಸ್ತಕ್ಕಂಥದ್ದು ಏನಾದ್ರು ಅಲ್ಲಿ ಬೇರೆ ತರದ್ ಏನಾದ್ರು ಸಿಗುತ್ತಾ, ಜೊತೆಗೆ ಏನೆಲ್ಲ ಉಪಯೋಗಿಸಿ ಬಾಂಬ್ ನ ಮಾಡಿದ್ದಾರೆ, ಅದು ನಾಡ ಬಾಂಬ ಅಥವಾ ನಿಜವಾಗ್ಲೂ ಬೇರೆ ತರದ್ ಏನಾದ್ರು ಈ ಟೈಮ್ ಬಾಂಬ್ ತರದ್ ಏನಾದ್ರು ಇದೆಯಾ ಆ ತರದ್ದು, ಜೊತೆಗೆ ಯಾವ ತರ ಬ್ಲಾಸ್ಟ್ ಆಗಿದೆ, ಅಲ್ಲಿ ಹುಡುಗ ಜೊತೆಲೇ ಇಟ್ಕೊಂಡಿದ್ರಿಂದ ಬಾಂಬ್ ಯಾವ ತರ ಒಂದು ಸ್ಪಾರ್ಕ್ ಆಗಿ ಬ್ಲಾಸ್ಟ್ ಆಗಿದೆ, ಈತನೇ ಏನಾದ್ರು ಒಳಗಡೆ ಏನಾದ್ರು ಮಾಡ್ಕೊಂಡ ಅಥವಾ ಏನಾದ್ರು ಕಾರು ನಿಂತು ಆ ಟೈಮಲ್ಲಿ ಏನಾದ್ರು ಬೇರೆ ತರದ್ ಏನಾದ್ರು ಆಗಿ ಬ್ಲಾಸ್ಟ್ ಆಗಿದೆ ಎಲ್ಲಾ ರೀತಿಯಲ್ಲೂ ಕೂಡ ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು. ಅರುಣ್, ಈಗಾಗಲೇ ಪೊಲೀಸರು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಅಲ್ಲಿ ಸ್ಥಳದಲ್ಲಿ ಜೊತೆಗೆ ಆಸ್ಪತ್ರೆಯಲ್ಲೂ ಕೂಡ ಮೊಕ್ಕ ಮಾಡಿರ್ತಕ್ಕಂಥದ್ದು. ಈಗ ಹುಡುಗ ಹಿನ್ನೆಲೆ ಏನು, ಅವನ ಹಿನ್ನೆಲೆ ಏನು, ಹುಡುಗಿಗೂ ಯಾವ ರೀತಿ ಸಂಬಂಧ ಇತ್ತು ಅಂದ್ರೆ ಈಗ ಇರೋ ಮಾಹಿತಿ ಪ್ರಕಾರ ಹುಡುಗಿ ಕಳೆದ 5 ವರ್ಷದಿಂದನೂ ಕೂಡ ಲವ್ ಮಾಡ್ತಾ ಇದ್ದಂತ ತಿಳಿದು ಬಂದಿರ್ತಕ್ಕಂಥದ್ದು. ಜೊತೆಗೆ ಕಳೆದ 1 ವರ್ಷದಿಂದ ಈಚೆಗೆ ಇವರಿಬ್ಬರ ಮಧ್ಯೆ ಒಂದು ಬ್ರೇಕಪ್ ಆಗಿತ್ತು. ಆ ಬ್ರೇಕಪ್ ಆದಂತ ವೇಳೆಯಲ್ಲಿ ಹುಡುಗ ಮತ್ತೆ ನನಗೆ ರಮ್ಯಾನೇ ಬೇಕು ಅಂತ ಹೇಳಿ ಆಕೆ ಹಿಂದೆ ಇದ್ದಿದ್ದಂತೆ. ಸಾಕಷ್ಟು ಬಾರಿ ಏನು ಆಕೆ ಕೆಲಸ ಮಾಡ್ತಿದ್ದಂತ ಆಸ್ಪತ್ರೆಯಲ್ಲಿ ಹೋಗಿ ಸಾಕಷ್ಟು ರೀತಿ ತೊಂದರೆ ಕೊಡ್ತಿದ್ದಂತೆ. ಇವತ್ತು ಬಾಂಬ್ ಸಮೇತ ಅಲ್ಲಿಗೆ ಆಸ್ಪತ್ರೆಗೆ ಹೋಗಿ ಹುಡುಗಿಗೆ ಚಾಕು ತೋರಿಸಿ, ಜೊತೆಲಿ ಆ ಹುಡುಗಿಗೆ ಅಂದ್ರೆ ರಮ್ಯಾ ಜೊತೆಯಲ್ಲಿದ್ದಂತ ಸ್ನೇಹಿತರುಗಳಿಗೆಲ್ಲ ಹೆದರಿಸಿ ಆ ರಮ್ಯಾಳನ್ನ ಕರೆತರ್ತಕ್ಕಂಥದ್ದು. ಇಲ್ಲಿ ತುಮಕೂರು ಜಾಸ್ಟೋಲ್ ಹತ್ರ ಬರ್ತಿದ್ದಂತೆನೆ ಆ ರಮ್ಯಾ ಆ ರನ್ನಿಂಗ್ ಕಾರ್ ನಲ್ಲಿ ಡೋರ್ ತೆಗೆದು ಇಳಿಯೋದಕ್ಕೆ ಹೋಗ್ತಾಳೆ. ಅಲ್ಲಿ ಆತ ಆಕೆ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಅವಳು ಆತನಿಂದ ಹೊದೆಗೆ ಎದುರ್ಕೊಂಡು ಆಕೆ ಏನು ಮಾಡಿಲ್ಲ. ಜೊತೆಗೆ ಏನು ಆ ತುಮಕೂರ್ನ ಬಿಟ್ಟು ಶಿರಾ ತಾಲೂಕಿಗೆ ಎಂಟ್ರಿ ಆದ ತಕ್ಷಣ ಸಿಬಿ ನರಸಿಂಹಸ್ವಾಮಿ ದೇವಸ್ಥಾನ ಬರುತ್ತೆ, ಅಲ್ಲಿ ಸ್ಥಳಕ್ಕೆ ಎಂಟ್ರಿ ಆದ ತಕ್ಷಣ ಹುಡುಗಿ ಜೋರಾಗಿ ಗಲಾಟೆಗೆ ಶುರು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಅಲ್ಲಿ ಈತ ಜೊತೆಯಲ್ಲೇ ಒಂದು ಚಾಕುವನ್ನ ಇಟ್ಕೊಂಡ್ ಬಂದಿದ್ರಿಂದ ಆಕೆಗೆ ಕುತ್ತಿಗೆ ಭಾಗಕ್ಕೆ ಚಾಕು ಇರ್ತೇನೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಈ ಒಂದು ದೃಶ್ಯವನ್ನ ಯಾಕಂದ್ರೆ ಬೆಂಗಳೂರಿನಿಂದನೂ ಕೂಡ ಇವರಿಬ್ಬರ ಕಿತ್ತಾಟ ನೋಡ್ಕೊಂಡ್ ಬರ್ತಿದ್ದಂತ ಪ್ರವೀಣ್ ಯಾವಾಗ ಈಕೆಗೆ ಒಂದು ಚಾಕು ಇರ್ತಾ ಶುರು ಆಗುತ್ತೋ ಅಲ್ಲಿಂದ ಥ್ಯಾಂಕ್ ಯು ವಿಠಲ್ ಎಲ್ಲ ಡೀಟೇಲ್ಸ್. ಇನ್ನು ಬಾಂಬ್ ಸ್ಫೋಟಿಸಿಕೊಂಡು ನಾಗೇಂದ್ರ ಸಾವನ್ನಪ್ಪಿದ್ದಾನೆ. ಮದುವೆ ವಿಚಾರವಾಗಿ ಯುವತಿ ಜೊತೆಗೆ ಗಲಾಟೆ ಆಗಿದೆ ಅಂತ ತುಮಕೂರು ಎಸ್ಪಿ ಅಶೋಕ್ ಕೆಬಿ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಸ್ಪಿ ಮಾತಾಡಿದ್ದಾರೆ. ಮದುವೆ ವಿಚಾರವಾಗಿ ಯುವತಿ ಮತ್ತು ಯುವಕನ ನಡುವೆ ಗಲಾಟೆಯಾಗಿದೆ, ಹೀಗಾಗಿ ಚಾಕು ಇರಿತ ಆಗಿರುವಂಥದ್ದು, ನಾಡ ಬಾಂಬ್ ಸ್ಫೋಟ ಆಗಿರುವಂಥದ್ದು ಮದುವೆ ವಿಚಾರವಾಗಿ ನಡೆದಂತಹ ಇವರಿಬ್ಬರ ಮಧ್ಯದ ಗಲಾಟೆಯಲ್ಲಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಗಿರೋದು ಮಾಹಿತಿ ಬಂದಿದೆ. ಸೊ ಇಮಿಡಿಯೇಟ್ ಆಗಿ ಸ್ಪಾಟ್ಗೆ ಬಂದು ನೋಡುವಾಗ ಅಲ್ಲಿ ಆ ಗಾಡಿಯಲ್ಲಿ ಹೋಗ್ತಾ ಇರುವ ಇಬ್ಬರು ಅಲ್ಲಿ ಕಂಡು ಬಂದಿದ್ದರು, ಡ್ರೈವರು ಮತ್ತು ಒಬ್ಬ ರಮ್ಯಾನ್ ಅಂತ ಹುಡುಗಿ. ಅವ್ರ ಜೊತೆ ಮಾತಾಡುವಾಗ ನಮಗೆ ತಿಳಿದು ಬಂದಿರೋದಂದರೆ ಒಂದು ಎಕ್ಸ್ಪ್ಲೋಷನ್ ಆಗಿ ಈ ಥರ ಆಗಿದೆ. ಸತ್ತೋಗಿರುವ ಹೆಸರು ನಾಗೇಂದ್ರ ಅಂತ, ಅವನು ಬಾಂಬ್ ಕ್ಯಾರಿ ಮಾಡ್ತಿದ್ದ, ಬೇಕಂತಾನೆ ಬಾಂಬನ್ನು ಸುರಿಸಿ ಈ ಥರ ಮಾಡಿದ್ದಾನೆ ಅನ್ನೋದು ಕಂಡು ಬರ್ತಾ ಇದೆ. ಹಿನ್ನೆಲೆ ಏನಂದರೆ ಈ ನಾಗೇಂದ್ರ ಮತ್ತು ರಮ್ಯಾ ಅನ್ನೋರು ರಿಲೇಷನ್ಶಿಪ್ಪಲ್ಲಿದ್ದರು. ಬ್ಯಾಂಗ್ಳೂರಲ್ಲಿ ಈ ಇತ್ತೀಚಿನ ಕಾಲದಲ್ಲಿ ಬ್ರೇಕಪ್ ಆಗಿದೆ ಅಂತ ಹೇಳಿ ಇವನು ಹೋಗಿ ಫೋರ್ಸ್ಫುಲ್ಲಾಗಿ ಅವಳ ಹುಡುಗಿನ ಕಿಡ್ನ್ಯಾಪ್ ಮಾಡ್ಕೊಂಡು ಬರ್ತಾ ಇರೋದು ಕಂಡು ಬರ್ತಾ ಇದೆ. ಈಗ ಘಟನೆ ಹೇಗೆ ನಡೆದಿದೆ, ಈ ಬ್ಲಾಸ್ಟಿಂಗ್ ಹೆಂಗೆ ಆಗಿದೆ, ಈ ಬಾಂಬ್ ಎಲ್ಲಿದೆ ಅನ್ನೋದು ನಾವು ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನಲ್ಲಿ ಪತ್ತೆ ಮಾಡಲಾಗುತ್ತೆ. ಬ್ಯಾಂಗ್ಳೂರಿಂದ ಜಯನಗರ ಏರಿಯಾಯಿಂದ. ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ಲು ರಮ್ಯಾ. ಇವತ್ತು ಬೆಳಿಗ್ಗೆ ಆಸ್ಪತ್ರೆಯಿಂದ ರಮ್ಯಾಳನ್ನ ಕರೆದುಕೊಂಡು ಹೋಗಿದ್ದ ನಾಗೇಂದ್ರದು ಬಲವಂತವಾಗಿ ಆಕೆ ಸ್ನೇಹಿತರಿಗೆಲ್ಲ ಹೆದರಿಸಿ ಬೆದರಿಸಿ ಈತ ಆಕೆ ಎಳ್ಕೊಂಡು ಹೋಗಿದ್ದ, ಕಾರ್ನಲ್ಲಿ ಕೂರಿಸ್ಕೊಂಡಿದ್ದ. ಬಲವಂತವಾಗಿ ಆಸ್ಪತ್ರೆಯಿಂದ ನಾಗೇಂದ್ರ ರಮ್ಯಾಳನ್ನ ಆಕೆ ಡ್ಯೂಟಿ ಮೇಲೆ ಇದ್ದಾಗಲೇ ಕರೆದುಕೊಂಡು ಹೋಗಿದ್ದ. ಬಾಡಿಗೆ ಕಾರ್ನಲ್ಲಿ ಕರೆದೊಯ್ದಿದ್ದ ನಾಗೇಂದ್ರ. ಸ್ಫೋಟ ಆಗಿರುವಂತ ಕಾರ್ ಅದು ಬಾಡಿಗೆ ಕಾರ್. ಈ ಬಗ್ಗೆ ಸಿದ್ದಾಪುರ ಠಾಣೆಗೆ ದೂರನ್ನ ನೀಡಿದ್ದು ರಮ್ಯಾ ಸ್ನೇಹಿತೆಯಿಂದ ಕಿಡ್ನಾಪ್ ಕೇಸ್ ದಾಖಲಾಗಿದೆ. ಇದರಿಂದ ಅವರೆಲ್ಲ ನೋಡಿದ್ದಾರೆ, ಆತ ಬಲವಂತವಾಗಿ ಎಳೆದುಕೊಂಡು ಹೋಗಿರುವಂತದ್ದು, ಅವರಿಗೆ ಬೆದರಿಸಿರುವಂತದ್ದು. ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದಂತ ರಮ್ಯಾ. ಸಿದ್ದಾಪುರ ಠಾಣೆಗೆ ರಮ್ಯಾ ಸ್ನೇಹಿತೆ ಬಗ್ಗೆ ಕಿಡ್ನಾಪ್ ಕೇಸ್ ದಾಖಲನ್ನ ಮಾಡ್ತಾರೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಜಯನಗರ 1ನೇ ಬ್ಲಾಕ್ ಭೈರಸಂದ್ರ ಭೋವಿ ಕಾಲೋನಿಯಲ್ಲಿ ಯುವತಿ ವಾಸವಾಗಿದ್ದು, ಕಳೆದ ಹಲವು ವರ್ಷಗಳಿಂದ ಇವರಿಬ್ಬರು
ರಿಲೇಶನ್ಶಿಪ್ ನಲ್ಲಿ ಇತ್ತು. ಅಂದ್ರೆ ಇತ್ತೀಚೆಗೆ ಬ್ರೇಕಪ್ ಆಗಿತ್ತಂತೆ. SP ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು ತುಮಕೂರು SP. ಸೊ ಹೀಗಾಗಿ ರಮ್ಯಾಳನ್ನ ಈಗ ಬಲವಂತವಾಗಿ ಈತ ಕಿಡ್ನಾಪ್ ಮಾಡಕ್ ನೋಡಿದ್ದಾನೆ. ಬಲವಂತವಾಗಿ ಆಕೆಯನ್ನ ಕಾರ್ಗೆ ಹತ್ತಿಸ್ಕೊಂಡಿದ್ದಾನೆ. ಅಂಕೋಲ ಕಡೆಗೆ ಹೋಗ್ತಾ ಇದ್ರು ಅನ್ನುವಂತ ಮಾಹಿತಿ ಇದೆ. ಕಾರ್ ಕೂಡ ಬಾಡಿಗೆಗೆ ಪಡೆದಂತಹ ಕಾರ್ ಇದು. ಅದರ ಈತೆಲ್ಲ ಮೂಮೆಂಟ್ಗೆ ಮೊದಲಿಗೆನೆ ತೆಗೆದುಕೊಂಡು ಬಂದಿದ್ದಾನೆ. ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ಲು ರಮ್ಯಾ. ಸೊ ಇವತ್ತು ಬೆಳಿಗ್ಗೆನೆ ಆಸ್ಪತ್ರೆಯಿಂದ ರಮ್ಯಾಳನ್ನ ಈ ನಾಗೇಂದ್ರ ಬಲವಂತವಾಗಿ ಎಳ್ಕೊಂಡು ಬರ್ತಾನೆ. ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಆ ಯುವತಿ ರಮ್ಯಾಳನ್ನ. ಆಗ ಆಕೆ ಸ್ನೇಹಿತೆಯರು ಆಕೆಯನ್ನ ತಡೆದ್ರಂತೆ. ಅಂದ್ರೆ ಪ್ರಶ್ನೆ ಮಾಡಿದ್ದಾರೆ, ಅವ್ರಿಗೆ ಬೆದರಿಸಿದ್ದಂತೆ ಇದ್ದ. ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಎಳೆದುಕೊಂಡು ಬಂದು ಕಾರ್ನಲ್ಲಿ ಕೂರಿಸ್ಕೊಂಡು ಅಲ್ಲಿಂದ ಬೆದರಿಕೆಗಳನ್ನ ಹೆದರಿಸಿಕೊಂಡು ಆಕೆಯನ್ನ ಕಾರ್ನಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾಗ ಸ್ಫೋಟಿಸಿಕೊಂಡಿದ್ದಾನೆ ದಾರಿ ಮಧ್ಯದಲ್ಲಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ ಲೈನ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ, ಆಸ್ಪತ್ರೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದಂತಹ ರಮ್ಯಾ ಒಂದು ಕಡೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರುವಂತದ್ದು. ಯಾಕಂದ್ರೆ ಆಕೆ ಕುತ್ತಿಗೆ ಭಾಗಕ್ಕೆ ಚಾಕು ಇರಿತ ಆಗಿದೆ. ಈಗ ಇಲ್ಲಿ ಆಕೆ ಸ್ನೇಹಿತರು ಈ ಬಗ್ಗೆ ಏನಾದ್ರೂ ಮಾಹಿತಿಯನ್ನು ಕೊಡ್ತಾ ಇದ್ದಾರಾ ಗಂಗಾಧರ್? ಅಂದ್ರೆ ಆತ ಬಂದು ಬಲವಂತವಾಗಿ ಅಲ್ಲಿಯೂ ಕೂಡ ಚಾಕುವನ್ನ ತೋರಿಸಿ ಎಳೆದುಕೊಂಡು ಹೋದ್ನ, ಅಲ್ಲಿ ದೃಶ್ಯ ಏನ್ ಸಿಗ್ತಾ ಇದೆ, ಅಲ್ಲಿ ಚಿತ್ರಣ ಹೇಗಿತ್ತಂತೆ ಆತ ಬಂದಾಗ? ಅಂದ್ರೆ ಇವತ್ತಿನ ಬೆಳಿಗ್ಗೆ ಈ ಒಂದು ಘಟನೆ ಆಗಿರುವಂತದ್ದು. ಅಂದ್ರೆ ಇಲ್ಲಿ ನಾಗೇಂದ್ರ ಮತ್ತೆ ಯುವತಿ ಇಬ್ರು ಕೂಡ ಪ್ರೀತಿ ಮಾಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಬ್ರೇಕಪ್ ಆಗಿತ್ತು. ಆ ಯುವತಿ ಈತನನ್ನ ಅವಾಯ್ಡ್ ಮಾಡ್ತಾ ಇದ್ಲು ಅಂತೇಳಿ ಇದೇ ಕಾರಣಕ್ಕೆ ಕೋಪಗೊಂಡು ಇವತ್ತು ಪ್ಲಾನ್ ಮಾಡಿ ಬಾಡಿಗೆ ಕಾರನ್ನ ಮಾಡ್ಕೊಂಡ್ ಬಂದು ಆ ಯುವತಿಗೆ ಚಾಕುವನ್ನ ತೋರಿಸಿ ಅಥವಾ ಬಲವಂತವಾಗಿ ಆಕೆಯನ್ನ ಸ್ನೇಹಿತೆಯರ ಮುಂದೆ ಕರ್ಕೊಂಡು ಹೋಗಿರುವಂತ ಬಗ್ಗೆ ಮಾಹಿತಿಯನ್ನ ಸಿಕ್ಕಿರುವಂತದ್ದು. ಸದ್ಯ ನಾವೀಗ ಯುವತಿ ಜಯನಗರದ ಬೆರಿಸಂದ್ರದ ಬಳಿ ವಾಸವಾಗಿದ್ದಂತಹ ರೂಮ್ ಏನಿದೆ ಆ ರೂಮ್ ನ ಮುಂಭಾಗದಲ್ಲಿ ಇದ್ದೇವೆ. ಇಲ್ಲಿ ಸ್ಥಳೀಯ ಪೊಲೀಸರು ಕೂಡ ಬಂದು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಏನು ಮತ್ತೆ ಇಷ್ಟು ದಿನಗಳಿಂದ ಇಲ್ಲಿ ಬಾಡಿಗೆಗೆ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಈಗ ಏನು ಬಿಲ್ಡಿಂಗ್ ಏನ್ ನೋಡ್ತಾ ಇದ್ರಿ, ಈ ಬಿಲ್ಡಿಂಗ್ ನ ಫಸ್ಟ್ ಫ್ಲೋರ್ ಅಲ್ಲಿರುವಂತಹ ಒಂದು ರೂಮ್, ಅದೀಗ ಅದು ಡೋರ್ ಕೂಡ ಕ್ಲೋಸ್ ಆಗಿರುವಂತದ್ದು. ಅದೇ ಒಂದು ರೂಮ್ ಅಲ್ಲಿ ಯುವತಿ ರಮ್ಯಾ ವಾಸವಾಗಿದ್ದಂತಹ ಒಂದು ರೂಮ್. ಈ ರೂಮ್ ಅಲ್ಲಿ 3 ಜನ ಯುವತಿಯರು ವಾಸವಾಗಿದ್ದು, ಅದರಲ್ಲಿ ರಮ್ಯಾ ಕೂಡ ಕಳೆದ 6 ತಿಂಗಳಿಂದ ಅಂದ್ರೆ 1 ವರ್ಷ 6 ತಿಂಗಳಿಂದ ಏನೋ ಇಲ್ಲಿ ವಾಸವಾಗಿದ್ಲು. ಯುವತಿ ಬಂದು ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ಲು ಲ್ಯಾಬ್ ಟೆಕ್ನಿಷಿಯನ್ ಆಗಿ. ಅಲ್ಲಿ ಕೆಲಸ ಮಾಡುವಂತರೆ ಸೇರ್ಕೊಂಡು ಒಂದು ರೂಮ್ ಮಾಡಿಕೊಂಡು ಇಲ್ಲೇ ವಾಸವಾಗಿದ್ದಂತ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು. ಇವತ್ತು ಬಲವಂತವಾಗಿ ಆಕೆಯನ್ನ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಶಿರಾ ಮುಖ್ಯ ರಸ್ತೆಯ ಬಳಿ ಆಕೆಯ ಮೇಲೆ ಆತ ಅಂದ್ರೆ ಚಾಕುನಿಂದ ಕತ್ತಿನ ಭಾಗ ಮತ್ತೆ ತಲೆ ಭಾಗಕ್ಕೆ ಆತ ಸ್ಟ್ಯಾಬ್ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಭಯಗೊಂಡಂತಹ ಚಾಲಕ ಅಲ್ಲಿಂದ ಕೆಳಗಡೆ ಸ್ಟಾಪ್ ಮಾಡಿ ಕಾರನ್ನ ಅಲ್ಲಿಂದ ಕೆಳಗಡೆ ಇಳಿದು ಎಸ್ಕೇಪ್ ಆಗಿರುವಂತದ್ದು. ಅನಂತರ ಅಂದ್ರೆ ತನ್ನ ಪ್ರಿಪೇರ್ ಮಾಡಿ ತಂದಂತಹ ಒಂದು ನಾಡ ಬಾಂಬ್ ಅಂತ ಏನ್ ಹೇಳ್ತೇವೆ, ಆ ನಾಡ ಬಾಂಬ್ ಅನ್ನ ಸ್ಫೋಟ ಮಾಡ್ಕೊಂಡಿರುವಂತದ್ದು. ಆದ್ರೆ ಆ ಸಂದರ್ಭದಲ್ಲಿ ಯುವತಿ ಬಚಾವಾಗಿದ್ದಾಳೆ. ಆದ್ರೆ ಸಂಪೂರ್ಣವಾಗಿ ಗಂಭೀರವಾದಂತಹ ಗಾಯಗಳಿಂದ ಆಕೆ ಬಳಲ್ತಾ ಇರುವಂತದ್ದು. ಮತ್ತೆ ಆಕೆಗೆ ಈಗ ಆಲ್ರೆಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸುವಂತ ಕೆಲಸವನ್ನ ಸ್ಥಳೀಯ ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತೆ ಈಕೆ ರಮ್ಯಾ ಮತ್ತೆ ಇವರಿಬ್ರು ಕೂಡ ಅಂದ್ರೆ ನಾಗೇಂದ್ರ ತುಂಬಾ ವರ್ಷಗಳಿಂದಲೂ ಕೂಡ ಇವರು ಏನೋ ಒಂದು ಪ್ರೀತಿಯನ್ನ ಮಾಡ್ತಾ ಇದ್ರು. ಇವರಿಬ್ಬರ ನಡುವೆ ಸಾಕಷ್ಟು ಮದುವೆ ವಿಚಾರಕ್ಕೆ ಭಿನ್ನಾಭಿಪ್ರಾಯಗಳಾಗಿತ್ತು. ಅದೇ ವಿಚಾರಕ್ಕೆ ರಮ್ಯಾ ನಾಗೇಂದ್ರನನ್ನ ಇತ್ತೀಚಿನ ದಿನಗಳಲ್ಲಿ ಅವಾಯ್ಡ್ ಮಾಡ್ತಾ ಇದ್ಲು. ಇದರಿಂದ ಕೋಪಗೊಂಡು ಈ ತರ ಮಾಡಿದ್ದಾನೆ ಅಂತೇಳಿ ಮತ್ತೆ ಈ ಬಗ್ಗೆ ಈಗ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ಪ್ರಕರಣವನ್ನ ಆಕೆಯ ಜೊತೆಯಲ್ಲಿ ಇದ್ದಂತಹ ಸ್ನೇಹಿತರು ಕೊಟ್ಟಿದ್ದಾರೆ. ಆ ಬಗ್ಗೆ ಪ್ರಕರಣವನ್ನ ಕೂಡ ದಾಖಲು ಮಾಡಿಕೊಂಡಿರುವಂತದ್ದು. ಇಲ್ಲಿ ಆಸ್ಪತ್ರೆಯ ಡ್ಯೂಟಿಯ ಸಂದರ್ಭದಲ್ಲಿ ಏನಾದ್ರು ಕರ್ಕೊಂಡು ಹೋದ್ನಾ ಅಥವಾ ಇವತ್ತು ರೂಮ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ರೂಮ್ಗೆ ಬಂದು ಬಲವಂತವಾಗಿ ಮಾಡಿ ಕರ್ಕೊಂಡು ಹೋದ್ನ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಸ್ಪಷ್ಟವಾದಂತಹ ಮಾಹಿತಿ ಗೊತ್ತಾಗಬೇಕಾಗಿರುವಂತದ್ದು. ಆ ಯುವತಿಯರ ಬಳಿ ಸ್ಟೇಟ್ಮೆಂಟ್ ಪಡೆಯುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಅರುಣ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ.